ಇಷ್ಟು ದಿನ ದರ್ಶನ್ ಅವರು ಜೈಲಲ್ಲಿ ಇದ್ದಾಗಲೂ ಕೂಡ ಸುದ್ದಿ ಆಗ್ತಾಯಿತ್ತು. ಅವರು ಹೊರಗೆ ಬಂದರೂ ಕೂಡ ಸುದ್ದಿ ಆಗ್ತಾನೇ ಇದೆ. ಈಗಲೂ ಕೂಡ ಅವರು ಸಾಕಷ್ಟು ಸುದ್ದಿಯಲ್ಲಿದ್ದಾರೆ. ಅದಕ್ಕೆ ಕಾರಣ ಒಂದೇ ಒಂದು, ಅವರ ಏನು ಟ್ವಿಟ್ಟರ್ನಲ್ಲಿ ಫಾಲೋ ಮಾಡ್ತಾಯಿದ್ರು, ಸುಮಲತಾ ಅವರನ್ನ ಅನ್ಫಾಲೋ ಮಾಡಿದ್ದಾರೆ. ಮತ್ತು ಸುಮಲತಾ ಅವರ ಏನು ಕುಟುಂಬದವರಿದ್ದಾರೆ, ಅವ್ರ ಕುಟುಂಬದವರನ್ನು ಸದಸ್ಯರನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ ಅನ್ನೋ ಸುದ್ದಿ ಸಾಕಷ್ಟು ಚರ್ಚೆಯಲ್ಲಿತ್ತು. ಸೊ ಅದು ಒಂದು ಕಡೆ ಆದರೆ, ಅದಕ್ಕೆ ಸಂಬಂಧಪಟ್ಟಂಗೆ ಸುಮಲತಾ ಅವರು ಕೂಡ ಒಂದು ಸ್ಪಷ್ಟನೆ ಕೊಟ್ಟಿದ್ರು ಕೂಡ. ಅವರು ಈಗ ನನ್ನನ್ನು ಅಷ್ಟೇ ಅಲ್ಲ, ಯಾರನ್ನು ಫಾಲೋ ಮಾಡ್ತಿಲ್ಲ, ಅದಕ್ಕೆ ಬೇರೆ ಬೇರೆ ಅರ್ಥ ಕಲ್ಪಿಸ್ಕೊಳ್ಳೋದು ಬೇಡ. ಸೊ ದರ್ಶನ್ ಯಾವತ್ತಿದ್ರೂ ನನ್ನ ಮಗನೇ, ನನ್ನ ಕೊನೆಯ ಉಸಿರು ಇರುವವರೆಗೂ ಕೂಡ ದರ್ಶನ್ ನನ್ನ ಮಗ ಆಗಿರ್ತಾರೆ ಅಂತ ಕೂಡ ಅವರು ಹೇಳಿಕೆಯನ್ನು ನೀಡಿದರು. ಆದರೆ ದರ್ಶನ್ ಮಾತ್ರ ಈ ವಿಚಾರ ಸಾಕಷ್ಟು ದೊಡ್ಡದಾದರೂ ಕೂಡ ಅವರು ತಮ್ಮ ಪಾಡಿಗೆ ತಾವು ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ತೊಡ್ಕೊಂಡಿದ್ದಾರೆ. ಈಗ ವಿಷಯ ಏನು ಅಂತಂದರೆ, ಬರೀ ಅಂತೆಕಂತೆಗಳು ಸುದ್ದಿ ಓಡಾಡ್ತಾ ಇದೆ. ಅದು ಸರಿನೋ ತಪ್ಪೋ ಅದು ಸೆಕೆಂಡರಿ. ಆದರೆ ಸುದ್ದಿಗೆ ಗ್ರಾಸ ಆಗಿರುವಂಥದ್ದು ಇಷ್ಟೇ. ಮುಂಬರುವ ಚುನಾವಣೆ ಏನು ವಿಧಾನಸಭೆ ಚುನಾವಣೆ 28ರಲ್ಲಿ ಬರ್ತದೆ. ಸೊ 28ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ದರ್ಶನ್ ಎಲೆಕ್ಷನ್ಗೆ ನಿಲ್ತಾರಾ? ಈ ಪ್ರಶ್ನೆ ಈಗ ಎಲ್ಲ ಕಡೆ ಓಡಾಡ್ತಾ ಇದೆ. ಸಾಕಷ್ಟು ಚರ್ಚೆಗೆ ಕೂಡ ಇದು ಬರ್ತಾ ಇದೆ. ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂತಂದರೆ, ಸುಮಲತಾ ಅವರ ಅನ್ಫಾಲೋ ಮಾಡಿದ ತಕ್ಷಣ ಸುಮಲತಾ ಅವರನ್ನು ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ದರ್ಶನ್ನು. ಅದಕ್ಕೆ ಕಾರಣ ಹಲವಾರು. ಯಾಕಂದರೆ ದರ್ಶನ್ ಅವರು ಜೈಲಲ್ಲಿದ್ದಾಗ ಯಾವತ್ತೂ ಕೂಡ ಸುಮಲತಾ ಅವರು ಹೋಗಿ ನೋಡಿಲ್ಲ, ವಿಚಾರಣೆ ಮಾಡಿಲ್ಲ ಅನ್ನೋದು ಒಂದು ಇಷ್ಟು ಜನ ಏನಿದ್ರು ದರ್ಶನ್ ಫ್ಯಾನ್ಸ್ ಅವರು ಆರೋಪ ಮಾಡ್ತಾಯಿದ್ರು. ಸೊ ಆದರೆ ಅದಕ್ಕೆ ನಾನಾ ಥರದ ಕಾರಣಗಳು ಕೂಡ ಇದ್ವು. ಆದರೆ ದರ್ಶನ್ ಎಂದಿಗೂ ಕೂಡ ನನ್ನ ಮಗ ಅಂತ ಹೇಳಿ ಸುಮಲತಾ ಹೇಳ್ತಾಯಿದ್ರು. ಆದರೆ ಇದ್ದಕ್ಕಿದ್ದಂತೆ ದರ್ಶನ್ನು ತಮ್ಮ ಇನ್ಸ್ಟಾಗ್ರಾಮದಲ್ಲಿ, ಟ್ವಿಟ್ಟರ್ನಲ್ಲಿ ಅನ್ಫಾಲೋ ಮಾಡಿದ್ದಾರೆ. ಸೊ ಈಗ 0 ಫಾಲೋವರ್ಸ್ ಇದ್ದಾರೆ ಅವರಿಗೆ. ಹಾಗಾಗಿ ಯಾರನ್ನೂ ಕೂಡ ಅವರು ಫಾಲೋ ಮಾಡ್ತಾ ಇಲ್ಲ. ಇದರಲ್ಲಿ ಅಭಿಷೇಕ್ ಅಂಬರೀಷ್ ಬಂದರು, ಅವಿವಾ ಬಂದರು, ಒಂದಿಷ್ಟು ಅಂಬರೀಷ್ ಅವರ ಕುಟುಂಬದ ಸದಸ್ಯರು ಕೂಡ ಇದ್ದರು. ಸೊ ಎಲ್ಲರನ್ನೂ ಕೂಡ ಅವರು ಅನ್ಫಾಲೋ ಮಾಡಿದ್ದಾರೆ ಅನ್ನೋ ವಿಷಯ ಮಾತ್ರ ಚರ್ಚೆಗೆ ಬಂತು. ಆದರೆ ಬಹುತೇಕ ಮಂದಿಯನ್ನು ಕೂಡ ಅವರು ಅನ್ಫಾಲೋ ಮಾಡಿದರು. ಆ ವಿಚಾರ ಚರ್ಚೆ ಬರ್ತಿಲ್ಲ. ಆದರೆ ಸುಮಲತಾ ಅವ್ರನ್ನ ಅನ್ಫಾಲೋ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಅದೆಲ್ಲ ಸರಿ. ಮಂಡ್ಯದಲ್ಲಿ ಏನು 28ಕ್ಕೆ ನೆಕ್ಸ್ಟು ಚುನಾವಣೆ ನಡೆಯುತ್ತೆ, ಆ ಟೈಮಲ್ಲಿ ಸುಮಲತಾ ಅವರ ಎದುರು ದರ್ಶನ್ ನಿಲ್ತಾರೆ ಅನ್ನೋ ಸುದ್ದಿ ಈಗ ಎಲ್ಲ ಕಡೆ ಓಡಾಡ್ತಾ ಇದೆ. ಇಷ್ಟಕ್ಕೂ ದರ್ಶನ್ ಅವರು ಸಿನಿಮಾದ ಆಸಕ್ತಿಯನ್ನು ಕಳ್ಕೊಂಡ್ರಾ ಗೊತ್ತಿಲ್ಲ. ಆದರೆ ಹಾಗಂತ ಸುದ್ದಿ ಸಾಕಷ್ಟು ಕಡೆ ಓಡಾಡ್ತಾ ಇದೆ. ದರ್ಶನ್ ಅವರು ಜೈಲಿಗೆ ಹೋಗಿ ಬಂದ ತಕ್ಷಣ ಅಲ್ಲಿರ್ತಕ್ಕಂಥ ಪೊಲೀಸರ ವರ್ತನೆಯಿಂದ ಸಾಕಷ್ಟು ಬೇಸತ್ತಿದ್ದಾರೆ. ಆ ವರ್ತನೆಯಿಂದ ಸಾಕಷ್ಟು ನೋವನ್ನು ಕೂಡ ಅನುಭವಿಸಿದ್ದಾರೆ. ಹಾಗಾಗಿ ಸಿನಿಮಾದಿಂದ ದೂರ ಇದ್ದು ಚುನಾವಣೆ ಅಖಾಡಕ್ಕೆ ಇಳಿದು ಅಲ್ಲಿ ಗೆದ್ದು ಬಂದು ಅದೇ ಪೊಲೀಸರಿಂದ ನಾನು ಸೆಲ್ಯೂಟ್ ತಗೋಬೇಕು ಅನ್ನೋ ಚಿಂತನೆ ಕೂಡ ನಡೆಸಿದ್ದಾರೆ. ಇದು ಒಂದಷ್ಟು ಮಾತುಕತೆಗಳು, ಅಂತೆಕಂತೆಗಳು ಮಾತ್ರ. ಆದರೆ ದರ್ಶನ್ ಅವರಿಗೆ ನಿಜವಾಗ್ಲೂ ಚುನಾವಣೆಗೆ ಬರಬೇಕು ಅನ್ನೋ ಹಂಬಲ ಇದೆಯಾ, ಆಸೆ ಇದೆಯಾ, ಅಥವಾ ಬರಲೇಬೇಕು ಅನ್ನೋ ಏನು ಗುರಿ ಇಟ್ಕೊಂಡಿದ್ದಾರಾ ಗೊತ್ತಿಲ್ಲ. ಹಿಂದೆ ನೋಡಿದಾಗ ಸುಮಲತಾ ಅವರು ಎಲೆಕ್ಷನ್ ವೇಳೆ ಅಂಬರೀಷ್ ಇಲ್ಲದೇ ಇದ್ದ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರು ಹೇಗೆ ಸುಮಲತಾ ಅವರನ್ನು ನೋಡ್ಕೊಂಬಂದರು ಅನ್ನೋದು ಎಲ್ರಿಗೂ ಗೊತ್ತು. ಇಡೀ ಕನ್ನಡಿಗರಿಗೂ ಗೊತ್ತು, ಇಡೀ ಕರ್ನಾಟಕಕ್ಕೂ ಗೊತ್ತು. ಎಲೆಕ್ಷನ್ ಟೈಮಲ್ಲಿ ರಾತ್ರಿ ಹಗಲು ದರ್ಶನ್ ಓಡಾಟ ನಡೆಸಿದರು. ಸುಮಲತಾ ಅವರ ಗೆಲುವಿಗೆ ಹಗಲಿರುಳು ಶ್ರಮವನ್ನು ಕೂಡ ಪಟ್ಟರು. ಒಂದು ಮಾತು ಹೇಳಿದರು ದರ್ಶನ್ ಅವರು, ಯಮ ಕರೆದ್ರೂ ಕೂಡ ನಾನು ಅಮ್ಮನ ಕೆಲಸ ಇದೆ ಅದು ಮುಗಿಸ್ಕೊಂಡೇ ಬರೋದು ಅಂತ ಹೇಳಿ ಬರ್ತೀನಿ ಅಂಥೇಳಿ ಒಂದು ಹೇಳಿಕೆಯಲ್ಲಿ ಹೇಳಿದರು. ಅಷ್ಟೇ ಅಲ್ಲ, ಕಾರ್ಯಕರ್ತರ ಸಭೆಯಲ್ಲಿ ದರ್ಶನ್ ಅವರು ಪಾಲ್ಗೊಳ್ಬೇಕಾಗಿತ್ತು. ಆದರೆ ದರ್ಶನ್ ಅವರಿಗೆ ಕೈ ಆಪ್ರೇಷನ್ ಆಗಬೇಕಿತ್ತು. ಆ ಆಪ್ರೇಷನನ್ನು ಮುಂದೂಡಿ ಕಾರ್ಯಕರ್ತರ ಸಭೆಗೆ ಅಟೆಂಡ್ ಆಗಿದ್ದರು ದರ್ಶನ್. ಸೊ ಇದು ಎಷ್ಟರ ಮಟ್ಟಿಗೆ ಅಮ್ಮನ ಮೇಲಿನ ಪ್ರೀತಿ ಮತ್ತು ಅಮ್ಮನ ಗೆಲ್ಲಿಸಲೇಬೇಕು ಅನ್ನೋ ಹಂಬಲ ಇತ್ತು ದರ್ಶನ್ಗೆ ಅನ್ನೋದನ್ನು ಹೇಳ್ತಾ ಇತ್ತು. ಆದರೆ ಈಗ ದರ್ಶನ್ ಅವರು ಮೇಜರಾಗಿ ಮತ್ತೆ ಈ ವಿಷಯ ಮುನ್ನೆಲೆಗೆ ಬರೋದಕ್ಕೆ ಕಾರಣ, ಇತ್ತೀಚೆಗಷ್ಟೇ ಅಭಿಷೇಕ್ ಅಂಬರೀಷ್ ಅವರಿಗೆ ಒಂದು ಮಗು ಆಯಿತು. ಸೊ ಆ ಗಂಡು ಮಗುವಿಗೆ ನಾಮಕರಣ ಶಾಸ್ತ್ರನ ಇಟ್ಕೊಂಡಿದ್ದರು ಸುಮಲತಾ ಅವರು. ಖಾಸಗಿ ಹೋಟೆಲ್ನಲ್ಲಿ ಏನು ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ಕೂಡ ನಡೀತು. ಆ ಕಾರ್ಯಕ್ರಮಕ್ಕೆ ದರ್ಶನ್ ಗೈರು ಆಗಿದ್ದರು. ಸುದೀಪ್ ಸೇರಿದಂತೆ ಇಂಡಸ್ಟ್ರಿಯ ಬಹುತೇಕ ಜನ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಆದರೆ ದರ್ಶನ್ ಮಾತ್ರ ಗೈರು ಆಗಿದ್ದರು. ಅದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದರೆ ಸಾಕಷ್ಟಿದೆ. ಆದರೆ ದರ್ಶನ್ ಜೈಲಿಂದ ಬಂದ ತಕ್ಷಣ ಸಿನಿಮಾ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಒಂದು ಸ್ವಲ್ಪ ಸಮಯ ತೊಗೊಂಡ್ರು. ಆದರೆ ದರ್ಶನ್ ಅವರು ಯಾವಾಗ
ಡೆವಿಲ್ ಸಿನಿಮಾ ಚಿತ್ರೀಕರಣಕ್ಕೆ ಹೊರಟರು. ಸೊ ಎಲ್ಲ ಕಡೆ ಇನ್ನು ಮುಂದೆ ಅಡ್ಡಾಡ್ತಾರೆ ಅನ್ನೋದು ಇತ್ತು. ಎಲ್ಲ ಒಂದು ಕಡೆಗೆ ರಕ್ಷಿತಾ ಅವರ ತಮ್ಮನ ಮದುವೆಗೆ ದರ್ಶನ್ ಬಂದರು, ಆದರೆ ಸುಮಲತಾ ಅವರ ಮೊಮ್ಮಗನ ನಾಮಕರಣ ಶಾಸ್ತ್ರಕ್ಕೆ ಬರಲಿಲ್ಲ. ಈ ಪ್ರಶ್ನೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾಗಿ ಸುಮಲತಾ ಮೇಲೆ ದರ್ಶನ್ ಅವರಿಗೆ ಅಸಮಾಧಾನ ಇದೆಯಾ? ಸೊ ಸುಮಲತಾ ಅವರು ನಡೆದುಕೊಂಡ ರೀತಿ ಎಲ್ಲೋ ಒಂದು ಕಡೆಗೆ ದರ್ಶನ್ ಅವರಿಗೆ ಬೇಸರ ತಂತ, ಈ ವಿಷಯಗಳು ಈಗ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಹಾಗಾಗಿ ಫ್ಯಾನ್ಸ್ಗೂ ಕೂಡ ಒಂದಷ್ಟು ಗೊಂದಲ ಕೂಡ ಇದೆ. ಸುಮಲತಾ ಅವರು ತಮ್ಮ ಬಾಸ್ ಬಗ್ಗೆ ತುಂಬ ಕೇವಲವಾಗಿ ನೋಡಿದರು, ಅವ್ರ ಬಗ್ಗೆ ಯಾವುದೇ ರೀತಿಯ ಕಾಳಜಿ ವಹಿಸಲಿಲ್ಲ. ಅವರು ಜೈಲಲ್ಲಿದ್ದಾಗೂ ಕೂಡ ಯಾವುದೇ ರೀತಿಯ ಹೇಳಿಕೆಗಳನ್ನ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದರು. ಹಾಗಾಗಿ ನಮ್ಮ ಬಾಸ್ ಮಾಡ್ತಾ ಇರೋದೇ ಸರಿ ಅನ್ನೋ ಅರ್ಥ ಕೂಡ ಈಗ ಅವರು ಮಾಡ್ಕೋತಾ ಇದ್ದಾರೆ. ಅಷ್ಟೇ ಅಲ್ಲ, ಫ್ಯಾನ್ಸ್ಗೂ ಕೂಡ ಈಗ ಎಲ್ಲೋ ಒಂದು ಕಡೆಗೆ ಡಿ ಬಾಸ್ ನಡೆ ಸರಿ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಅವರ ನಡೆಗೆ ಒಂದಿಷ್ಟು ಕಾಮೆಂಟ್ಗಳು ಕೂಡ ಬರ್ತಾ ಇದೆ. ಅವರದೇ ಆದಂಥ ಏನು ಅಭಿಮಾನಿಗಳಿದ್ರು ದರ್ಶನ್ ಫ್ಯಾನ್ಸ್ ಈಗ ದರ್ಶನ್ ಅವರ ನಡೆಯನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ದರ್ಶನ್ ಇಲ್ಲದೆ ನಮ್ಮ ಮನೆಯ ಯಾವುದೇ ಕಾರ್ಯಕ್ರಮ ಆಗಲ್ಲ ಅಂಥೇಳಿ ಸುಮಲತಾ ಹೇಳಿದರು, ನಿಜ. ಆದರೆ ದರ್ಶನ್ ಬರಬೇಕಾದಂಥ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಬೇರೆ ಎಲ್ಲ ಬಂದರೂ ಕೂಡ ದರ್ಶನ್ ಬರಲಿಲ್ಲ. ಹಾಗಾದರೆ ದರ್ಶನ್ ಅವರಿಗೆ ಆಹ್ವಾನ ಇರಲಿಲ್ವಾ? ಗೊತ್ತಿಲ್ಲ. ಈ ಪ್ರಶ್ನೆ ಎಲ್ಲರಿಗೂ ಕೂಡ ಕಾಡ್ತಾ ಇದೆ. ಆದರೆ ದರ್ಶನ್ ಪ್ರತಿ ಬಾರಿಯೂ ಕೂಡ ಸುಮಲತಾ ಅವರ ಮನೆಯ ಯಾವುದೇ ಕಾರ್ಯಕ್ರಮ ಇರಲಿ, ಅಭಿಷೇಕ್ ಅಂಬರೀಷ್ ಅವರ ಯಾವುದೇ ಸಿನಿಮಾದ ಮುಹೂರ್ತ ಇರಲಿ, ಆಡಿಯೋ ರಿಲೀಸ್ ಇರಲಿ, ಅಲ್ಲಿ ಹೋಗ್ತಾಯಿದ್ರು, ಸ್ಪಂದಿಸ್ತಾ ಇದ್ದರು, ಸಪೋರ್ಟ್ ಮಾಡ್ತಾಯಿದ್ರು. ಆದರೆ ಜೈಲಿಂದ ಹೊರ ಬಂದ ತಕ್ಷಣ ಯಾಕೋ ದರ್ಶನ್ ಸಂಪೂರ್ಣವಾಗಿ ಎಲ್ಲರನ್ನೂ ಕೂಡ ದೂರ ಇಡುವಂಥ ಪ್ರಯತ್ನ ಮಾಡಿದರು. ಅವರ ಆಲೋಚನೆ ಸಿನಿಮಾದಿಂದ ಹೊರತಾಗಿದೆಯಾ? ಇದ್ದರೆ ಅವರು ಏನಾದರೂ ವಿಧಾನಸಭಾ ಚುನಾವಣೆ ಮೂಲಕ ಎಂಟ್ರಿಯಾಗಿ ರಾಜಕೀಯವನ್ನು ಪ್ರವೇಶ ಮಾಡ್ತಾರಾ? ಈ ರೀತಿಯ ಹಲವಾರು ಪ್ರಶ್ನೆಗಳು ಕಾಡ್ತಾ ಇರೋದು ನಿಜ. ಹಾಗೆ ಹೇಳಿದೆ, ಸುಮಲತಾ ಅವರು 28ಕ್ಕೆ ಬರುವ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಅವರು ಎಲೆಕ್ಷನ್ಗೆ ನಿಲ್ತಾರಾ? ನಿಂತರೂ ಕೂಡ ಅವರ ವಿರುದ್ಧ ಯಾರು ನಿಲ್ತಾರೆ? ಸೊ ಹಿಂದೆ MP ಅವರು ಎಲೆಕ್ಷನ್ ನಿಂತಾಗ ಇದೇ ಯಶು ಇದೇ ದರ್ಶನ್ ಅವರು ಜೋಡೆತ್ತು ಥರ ಇಬ್ಬರು ಕೂಡ ಕೆಲಸ ಮಾಡಿದರು, ಅವರ ಗೆಲುವಿಗೆ ಶ್ರಮಿಸಿದರು. ಆದರೆ ಈಗ ದರ್ಶನ್ ರೈಟು ಮತ್ತು ಲೆಫ್ಟು ಎಲ್ಲರೂ ಕೂಡ ಆಗಿದ್ದರು. ಆದರೆ ದರ್ಶನ್ ಇಲ್ಲದ ಎಲೆಕ್ಷನನ್ನು ಸುಮಲತಾ ಹೇಗೆ ಎದುರಿಸ್ತಾರೆ? ಈ ರೀತಿಯ ಒಂದಷ್ಟು ಪ್ರಶ್ನೆಗಳು ಕೂಡ ಅಭಿಮಾನಿಗಳ ವಲಯದಲ್ಲಿ ಓಡಾಡ್ತಾ ಇದೆ. ಅದೇನೋ ಗೊತ್ತಿಲ್ಲ. ದರ್ಶನ್ ಅವರ ಕೆಲವು ನಿಲುವು, ಕೆಲವು ಸಿದ್ಧಾಂತಗಳು ಅವೇನೇ ಇದ್ದರೂ ಅವರ ಫ್ಯಾನ್ಸು ಖಂಡಿತವಾಗಿ ಅದನ್ನು ಸ್ವಾಗತ ಮಾಡ್ತಾರೆ. ಈಗ ಅವರು ಮಾಡಿರುವಂಥ ಕೆಲಸಗಳಿಗೂ ಕೂಡ ಅವರ ಫ್ಯಾನ್ಸು ಇಷ್ಟಪಟ್ಟಿದ್ದಾರೆ. ಅಂದರೆ ಯಾರನ್ನೂ ಕೂಡ ನಂಬಬಾರದು, ಯಾರ ಸಹವಾಸವೂ ಬೇಡ ಅನ್ನೋ ರೀತಿಯಲ್ಲಿ ದರ್ಶನ್ ತಮ್ಮದೇ ಪಾಡಿಗೆ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ನೋಡಿದ್ರೆ ಪ್ರೇಮ್ ಅವರ ಅಳಿಯ ರಾಣಾ ಅವರ ಮದುವೆಗೆ ಹೋಗ್ತಾರೆ ದರ್ಶನ್. ಆದರೆ ಸುಮಲತಾ ನನ್ನ ಅಮ್ಮ ತಾಯಿ ಅಂತ ಹೇಳ್ತಾ ಇದ್ದಂಥ ದರ್ಶನ್ ಅವರದೇ ಮೊಮ್ಮಗನ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ಯಾಕೆ? ಇದು ಇವತ್ತಿನ ಪ್ರಶ್ನೆ. ಅದೇನೇ ಇದ್ದರೂ ಸದ್ಯಕ್ಕೆ ಎಲ್ರಿಗೂ ಕೂಡ ಕಾಡ್ತಾ ಇರೋದು ಒಂದೇ ಪ್ರಶ್ನೆ, ದರ್ಶನ್ ಅವರು ಈಗ ಎಲೆಕ್ಷನ್ಗೆ ಬರ್ತಾರಾ? ರಾಜಕೀಯ ಆಕಡಕ್ಕೆ ಇಳಿತಾರಾ? ಗೊತ್ತಿಲ್ಲ. ಆದರೆ ಅವರು ಸಿನಿಮಾನೇ ಪ್ರಾಣ, ಸಿನಿಮಾದಿಂದನೇ ನನಗಿವತ್ತು ಎಲ್ಲದೂ ಸಿಕ್ಕಿದೆ, ಸಿನಿಮಾ ನಾನು ಯಾವತ್ತಿದ್ದು ಮರೆಯೋಲ್ಲ ಬಿಡಲ್ಲ ಅಂತ ಹೇಳ್ತಾ ಇದ್ದರು. ಹಾಗಾಗಿ ಎಲ್ಲವನ್ನೂ ಹೊರತುಪಡಿಸಿ ಬರೀ ಸಿನಿಮಾಗೆ ಅಷ್ಟೇ ಅವರು ಸೀಮಿತ ಆಗ್ತಾರಾ ಅನ್ನೋದು ಕೂಡ ಕಾದು ನೋಡಬೇಕು.